ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ವೆಲ್ಕಮ್ ಟು ಅಭಿಜ್ಞಾ ಜಿಕೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಚಾನಲ್. ಲಾಜಿಕಲ್ ರೀಸನಿಂಗಲ್ಲಿ ನಂಬರ್ ಸೀರೀಸಲ್ಲಿ ಯಾವ ಥರದ ಪ್ಯಾಟರ್ನ್ಸ್ಗಳು ಬರ್ತವೆ ಅಂತ ನಾವು ಈ 3 ಕ್ಲಾಸಸ್ಗಳಲ್ಲಿ ನೋಡಿದ್ವಿ. ಇವತ್ತು ನಾವು AILET 2026 ಎಕ್ಸಾಮಲ್ಲಿ ಬಂದಿರತಕ್ಕಂಥ ನಂಬರ್ ಸೀರೀಸ್ ಮೇಲಿನ ಕ್ವಶನ್ಸನ್ನು ನೋಡಲಿಕ್ಕಿದ್ದೇವೆ. ಈ AILET ಅನ್ನುವಂಥ ಎಕ್ಸಾಮನ್ನು ನ್ಯಾಷನಲ್ ಲಾ ಯೂನಿವರ್ಸಿಟಿ ಡೆಲ್ಲಿ ಕಂಡಕ್ಟ್ ಮಾಡುತ್ತೆ. ಯಾವುದಕ್ಕೆ ಅಂದರೆ LLBಗೆ ಎಂಟ್ರೆನ್ಸ್ ಟೆಸ್ಟ್ ಆಗಿ ಇದನ್ನು ಕಂಡಕ್ಟ್ ಮಾಡ್ತಾ ಇರುತ್ತೆ. ಈ ಎಕ್ಸಾಮಲ್ಲಿ ಲಾಜಿಕಲ್ ರೀಸನಿಂಗ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲಿರೋಂಥ ಕ್ವಶನ್ಸ್ಗಳು ಬರ್ತವೆ. ಅದರಲ್ಲಿ ನಂಬರ್ ಸೀರೀಸ್ ಮೇಲೆ ಯಾವ ಥರದ ಕ್ವಶನ್ಸ್ಗಳು ಬಂದಿತ್ತು ಅಂತ ನೋಡೋಣ. ಫಸ್ಟ್ ಒನ್, ಮುಂಚೆ ತಿಳಿಸಿದ ಹಾಗೆ ಯಾವುದೇ ಒಂದು ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಬಂದಾಗ ನಾವು ಅದನ್ನು ಹೇಗೆ ಅಪ್ರೋಚ್ ಆಗಬೇಕು, ಫಸ್ಟ್ 2 ನಂಬರ್ಸ್, ಸೆಕೆಂಡ್ ಮತ್ತು ಥರ್ಡ್ ನಂಬರ್, ಈ ಎಲ್ಲ ನಂಬರ್ಸ್ಗಳ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ನೋಡಿದರೆ ನಮಗೆ ಒಂದು ಅಂದಾಜಾಗುತ್ತೆ ಯಾವ ಥರದ ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ ಅಂತ. ಇದರಲ್ಲಿ 3, 5 ಕೊಟ್ಟಿದ್ದಾರೆ. 3 ಮತ್ತು 5 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 2 ಡಿಫ್ರೆನ್ಸ್ ಇದೆ. 3 + 2 ಮಾಡಿದರೆ 5 ಸಿಗುತ್ತೆ. 5 + 4 ಮಾಡಿದರೆ ನಮಗೆ 9 ಸಿಗತ್ತೆ. 9 ಪ್ಲಸ್ ಎಷ್ಟು ಮಾಡಿದರೆ 17 ಸಿಗತ್ತೆ ನಮಗೆ. ಪ್ಲಸ್ 9 + 8 ಮಾಡಿದರೆ 17 ಸಿಗತ್ತೆ. ಸೊ 17 ಪ್ಲಸ್ ಎಷ್ಟು ಮಾಡಿದರೆ 33 ಸಿಗತ್ತೆ. 33 - 17 ಮಾಡಿದರೆ 6, 2 - 1 16 ಡಿಫ್ರೆನ್ಸ್ ಇದೆ. ಹಾಗಾಗಿ ನಮಗೆ ಡಿಫ್ರೆನ್ಸ್ ಎಷ್ಟು? 2, 4, 8, 16 ಅಂತ ಸಿಗ್ತಾ ಇದೆ. ಇಲ್ಲಿ ನಾವು ಯಾವುದೇ ಪ್ಯಾಟರ್ನ್ ಥರ ಕಾಣ್ತಾ ಇಲ್ಲ. ಇದು ಮಲ್ಟಿಪಲ್ಸ್ ಆಫ್ 2 ಅಲ್ಲ, ಯಾಕೆಂದರೆ ಮಧ್ಯದಲ್ಲಿ 2 1s are 2, 2 2s are 4, 2 3s are 6 ಬರಬೇಕಿತ್ತು. 6 ಬರಲಿಲ್ಲ, 8 ಬಂದಿದೆ ಮತ್ತು 16 ಬಂದಿದೆ. ಹಾಗಾದರೆ ನಾವು ಏನು ಮಾಡ್ಬೋದು? ಆದರೆ ಇದು ಎಲ್ಲದು ಮಲ್ಟಿಪಲ್ಸ್ ಆಫ್ 2. ನಾವು ಈ ಥರ ಅಪ್ರೋಚ್ ಆಗ್ಬೋದು. ಈಗ 2 ಸಿಗಲಿಕ್ಕೆ ನಮಗೆ ಏನು ಮಾಡ್ಬೋದು? 2 to the power of 1 ಮಾಡಿದರೆ 2 ಸಿಗತ್ತೆ. 4 ನಮಗೆ 2 ಇಂದ ಸಿಗತ್ತಾ? ಹೌದು. 2 ಸ್ಕ್ವೇರ್ ಮಾಡಿದರೆ 4 ಸಿಗತ್ತೆ. 8 ಹೇಗೆ ಸಿಗತ್ತೆ? 2 ಕ್ಯೂಬ್ ಮಾಡಿದರೆ ನಮಗೆ 8 ಸಿಗತ್ತೆ. ಸೊ 16 ಸಹ ನಮಗೆ 2 ಇಂದ ಸಿಗತ್ತೆ. ಹೇಗೆ? 2 to the power of 4 ಮಾಡಿದರೆ 2 2s are 4, 4 2s are 8, 8 2s are 16 ಸಿಗತ್ತೆ. ಹಾಗಾಗಿ ಇದು ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ನಂಬರ್ ಸಿಗಲಿಕ್ಕೆ ನಮಗೆ 33 ಪ್ಲಸ್ ಎಷ್ಟು ಮಾಡಬೇಕಾಗತ್ತೆ? 2 to the power of 5 ಮಾಡಿದರೆ ಎಷ್ಟು ಸಿಗತ್ತೆ? ಇಲ್ಲಿ ತನಕ 16 ಸಿಕ್ಕಿತ್ತು. ಇನ್ನು 2 to the power of 5 ಅಂದರೆ ಮತ್ತೆ ಎಕ್ಸ್ಟ್ರಾ ಇಂಟು 2 ಮಾಡಿದರೆ 2 to the power of 5 ಸಿಗತ್ತೆ. 16 2s are 32. ಹಾಗಾಗಿ ನಮಗೆ 33 + 32 ಮಾಡಿದರೆ ಈ ನಂಬರ್ ಯಾವುದು ಅಂತ ನಮಗೆ ಸಿಗತ್ತೆ. 33 + 32 ಎಷ್ಟು? 3 + 2 5, 3 + 3 6, 65 ನಮ್ಮ ಆಪ್ಷನಲ್ಲಿ ಇದೆ ಅಂತ ನೋಡಿದರೆ ಡಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆನ್ಸರ್ ಯಾವುದಾಗಿರುತ್ತೆ? 65 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಇದನ್ನು ಸಾಲ್ವ್ ಮಾಡಲಿಕ್ಕೆ ಡಿಫ್ರೆನ್ಸನ್ನು ನೋಡೋಣ. 4 + 5 ಮಾಡಿದರೆ 9 ಸಿಗತ್ತೆ. 19 ಮತ್ತು 9 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 9 + 10 ಮಾಡಿದರೆ 19 ಸಿಗತ್ತೆ. 19 ಮತ್ತು 34 ಸಿಗಬೇಕು ಅಂದರೆ 34 - 19 ಮಾಡಿದರೆ ಎಷ್ಟು ಸಿಗತ್ತೆ ಅಂತ ನೋಡೋಣ. 14 - 9 ಎಷ್ಟು? 2 - 1 1, 15 ಆಗುತ್ತೆ. 34 ಮತ್ತು 54 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? +20 ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲಿ ನಮಗೆ ಪ್ಯಾಟರ್ನ್ ಸಿಗ್ತಾ ಇದೆ. 5 1s are 5, 5 2s are 10, 5 3s are 15, 5 4s are 20. ಹಾಗಾಗಿ 54 ಮತ್ತು ನೆಕ್ಸ್ಟ್ ನಂಬರ್ ಮಧ್ಯದಲ್ಲಿರುವ ಡಿಫ್ರೆನ್ಸ್ ಎಷ್ಟಿರಬೇಕು? 25 ಇರಬೇಕು. ಹಾಗಾಗಿ ನೆಕ್ಸ್ಟ್ ನಂಬರ್ ಹೇಗೆ ಸಿಗತ್ತೆ? 54 + 25 ಮಾಡಿದರೆ ನಮಗೆ ನೆಕ್ಸ್ಟ್ ನಂಬರ್ ಸಿಗತ್ತೆ. 5 + 4 ಎಷ್ಟು? 9, 5 + 2 7, 79 ಇಲ್ಲಿ ಆಪ್ಷನಲ್ಲಿ ಸಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆನ್ಸರ್ ಸಿ ಆಗಿರುತ್ತೆ. ನೆಕ್ಸ್ಟ್, ಥರ್ಡ್ ಪ್ರಾಬ್ಲಮ್. 3, 9, 27 ಮತ್ತು 243 ಆಗಿದೆ.
ನಾವು ಯಾವುದೇ ಪ್ರಾಬ್ಲಮನ್ನು ನೋಡಬೇಕಾದ್ರೆ ಆ ಡಿಫ್ರೆನ್ಸ್ ಏನಿದೆ ಅದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಒಂದೇ ಸಲ 4th ಅಥವಾ 5th ನಂಬರಿಗೆ ಜಾಸ್ತಿ ಆಗ್ತಾ ಇದ್ರೆ ಆವಾಗ ನಾವೇನು ಅಸ್ಯೂಮ್ ಮಾಡ್ಬೋದು ಅಂದರೆ ಒಂದ ಸ್ಕ್ವೇರಿನ ಆಪರೇಷನ್ ಇದೆ ಅಥವಾ ಕ್ಯೂಬಿನ ಆಪರೇಷನ್ ಇರ್ಬೋದು ಅನ್ನೋದನ್ನ ಒಂದು ಅಸ್ಯೂಮ್ ಮಾಡ್ಬೋದು. ಹಾಗಾಗಿ ಇಲ್ಲಿ 3 ಸ್ಕ್ವೇರ್ 9, 3 3s 9, ಆದರೆ 9 ನೆಕ್ಸ್ಟ್ ನಂಬರ್ ಸಿಗ್ಲಿಕ್ಕೆ ಇದರ ಸ್ಕ್ವೇರ್ ಮಾಡಿದ್ರೆ ನಮಗೆ ಸಿಗೋದಿಲ್ಲ. ಆದರೆ 9, 27, 243 ಇದೆಲ್ಲದು 3ನ ಮಲ್ಟಿಪಲ್ಸ್ ಆಗಿರೋದ್ರಿಂದ ನಾವು ಏನು ಮಾಡ್ಬೋದು, 3 ಸಿಗ್ಲಿಕ್ಕೆ ಫಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ ಹಾಗೆ 3 to the power of 1 3 ಸಿಗತ್ತೆ, 3 to the power of 2 9 ಸಿಗತ್ತೆ, 3 to the power of 3 3 3s 9, 9 3s 27 ಸಿಗತ್ತೆ. ಹಾಗಾಗಿ ಈ 3 ನಂಬರ್ ನಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಈ ನಂಬರ್ ಸಿಗಲಿಕ್ಕೆ ಇದು 3 to the power of 4 ಮಾಡಿದರೆ ನೆಕ್ಸ್ಟ್ ನಂಬರ್ಸ್ ಸಿಗತ್ತಾ ಅಂತ ನೋಡೋಣ. ಹಾಗಾಗಿ 3 to the power of 3 27 ಆಗಿತ್ತು. 27 into 3 ಮಾಡಿದರೆ ನಮಗೆ 3 to the power of 4 ಸಿಗತ್ತೆ. 7 3s 21, 3 2s 6, 6 plus 2 8. ಹಾಗಾಗಿ 81 ಇಲ್ಲಿ ಆನ್ಸರ್ ಇದೆ. ಆನ್ಸರ್ ಯಾವ್ದಾಗಿರುತ್ತೆ, ಸಿ ಆಗಿರುತ್ತೆ. ನಾವು ಮತ್ತೆ ವೆರಿಫೈ ಮಾಡಲಿಕ್ಕೆ ಇದು ಬೇಕಾದರೆ ಮಾಡಿ ನೋಡ್ಬೋದು. 3 to the power of 5 243 ಸಿಗತ್ತಾ ಅಂತ. ಸಾರಿ, 3 to the power of 5 81 ಆಗಿತ್ತು. 3 to the power of 6 ಸಿಗಲಿಕ್ಕೆ 81 into 3 ಮಾಡೋಣ. ಎಷ್ಟು ಸಿಗತ್ತೆ? 3 1s 3, 8 3s 24. ಸೊ ಇಲ್ಲಿ ಆನ್ಸರ್ 81 ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್, 4 ಮತ್ತು 10 ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? 6. 10 ಮತ್ತು 8 ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? 8. 18 ಮತ್ತು 28 ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? +10. ಹಾಗಾಗಿ ಇಲ್ಲಿ ನೋಡಿದಾಗ 6ಗಿಂತ 8 ಎಷ್ಟು ಜಾಸ್ತಿ ಇದೆ? +2. 8ಗಿಂತ 10 ಎಷ್ಟು ಜಾಸ್ತಿ ಇದೆ? +2. ಹಾಗಾಗಿ ನೆಕ್ಸ್ಟ್ ನಂಬರ್ ಸಿಗಲಿಕ್ಕೆ ಕೂಡ ನಾವು 10 + 2 ಜಾಸ್ತಿ ಮಾಡಿದರೆ ಅಂದರೆ +12 ಮಾಡಿದರೆ ನೆಕ್ಸ್ಟ್ ನಂಬರ್ ಸಿಗತ್ತೆ. ಹಾಗಾಗಿ ಈ ನಂಬರ್ ಸಿಗಲಿಕ್ಕೆ 28 ಹಿಂದಿನ ನಂಬರ್ +12 ಮಾಡಿದರೆ 8 + 2 10, 2 3 4 40 ಇದೆಯಾ ನಮ್ಮ ಆಪ್ಷನಲ್ಲಿ ಅಂತ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಇದೆ. ಹಾಗಾಗಿ ಸಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇದು ಕೂಡ ಹಾಗೆ ನೋಡೋಣ. 28 ಮತ್ತು 33 ಮಧ್ಯದಲ್ಲಿ ಎಷ್ಟು ಡಿಫರೆನ್ಸ್ ಇದೆ? 28 + 11 ಮಾಡಿದರೆ ನಮಗೆ 33 ಸಿಗತ್ತೆ. ಸಾರಿ, +5 ಮಾಡಿದರೆ ನಮಗೆ ಸಿಗತ್ತೆ. 28 + 5 33. 33 ಮತ್ತು 31 ಸಿಗಲಿಕ್ಕೆ ನಾವೇನು ಮಾಡಬೇಕಾಗತ್ತೆ? 33 ಮತ್ತು 31 ಮಧ್ಯದಲ್ಲಿ -2 ಇದೆ. ಕಡಿಮೆ ಆಗಿರೋದಕ್ಕೆ 33 - 2 31 ಆಗಿರುತ್ತೆ. 31 ಮತ್ತು 36 ಸಿಗಲಿಕ್ಕೆ 31 + 5 ಮಾಡಿದರೆ 36 ಸಿಗತ್ತೆ. 36 ಇಂದ 34ಗೆ ಬರಲಿಕ್ಕೆ ನಾವು ಮತ್ತೆ -2 ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನು ಪ್ಯಾಟರ್ನ್ ಕಾಣಿಸ್ತಾ ಇದೆ, ಇದು ಆಲ್ಟರ್ನೇಟಿಂಗ್ ಆಪರೇಷನ್ಸ್ ಅಂತ ನಾವು ನೋಡಿದ್ವಿ ಮುಂಚೆ. ಅದರಲ್ಲಿ ಪ್ರತಿಯೊಂದು 2 ಸೆಟ್ ಆಫ್ ನಂಬರ್ಸಿಗೆ ಆಪರೇಷನ್ ಚೇಂಜ್ ಆಗುತ್ತೆ. +5 - 2, +5 - 2. ಹಾಗಾಗಿ ನೆಕ್ಸ್ಟ್ ಆಪರೇಷನ್ ಯಾವ್ದಾಗಬೇಕು? +5 ಆಗಬೇಕು. ಹಾಗಾಗಿ 34 + 5 ಮಾಡಿದರೆ ಎಷ್ಟು ಸಿಗತ್ತೆ? 9. 39 ನಮ್ಮ ಆಪ್ಷನಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ಇದಿಷ್ಟು ಇವತ್ತಿನ 5 ಪ್ರಾಬ್ಲಮ್ಸ್ಗಳಾಗಿತ್ತು AI ಎಲಿಟ್ ಎಕ್ಸಾಮಲ್ಲಿ ಬಂದಿರುವಂಥದ್ದು. ನಿಮಗೆ ಇದು ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಾಬ್ಲಮ್ಸ್ಗಳೊಂದಿಗೆ ಬರ್ತೇನೆ. ಥ್ಯಾಂಕ್ ಯು.